ಹಾಯ್, ಹೇಗಿದ್ದೀರಾ? ಇವತ್ತು ನಾನು ಸಿಂಪಲಾಗಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಬರೀ ಒಂದು ಬಟ್ಲಷ್ಟು ಕಾಯಿ ತುರಿ, ಆಮೇಲೆ ಆ್ಯಸ್ ಇಟ್ ಈಸ್ ಲೈಕ್ ಒಗ್ಗರಣೆ ಬೇಕು. ಇದು ಹುರ್ಕೊಂಡಿದ್ದೀನಿ ನೋಡಿ ಐಟಮು, ಆಮೇಲೆ ತೋರಿಸ್ತೀನಿ ಅದು ಏನು ಅಂತ ಹೇಳ್ತೀನಿ. ಇದನ್ನು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಬಿಟ್ಟು ಹುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಕಾಯಿ ತುರಿ ನಾವೇನು ರುಬ್ಬಿಟ್ಕೊಂಡಿದ್ವೋ ಅದಕ್ಕೆ ಮಿಕ್ಸ್ ಮಾಡೋಕು. ಮಿಕ್ಸ್ ಮಾಡಿ ಆಮೇಲೆ ಮೊಸರು ಅಷ್ಟು ಹಾಕಿ ಒಂದು ಅರ್ಧ ಮುಕ್ಕಾಲು ಬಟ್ಲಷ್ಟು ಮೊಸರು ಹಾಕಬೇಕಂದ್ರೆ ಒಂದು 100 ml ಅಷ್ಟು ಮೊಸರು ಹಾಕಿ ಆಮೇಲೆ ಒಗ್ಗರಣೆ ಕೊಟ್ಟರೆ ಆಯಿತು. ಉದ್ದಿನಬೇಳೆ, ಆಮೇಲೆ ಎಣ್ಣೆ 1 ಸ್ಪೂನು, ಆಮೇಲೆ ಉದ್ದಿನಬೇಳೆ 1 ಸ್ಪೂನು, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಇಂಗು ಇಷ್ಟು ಹಾಕಿ ಒಗ್ಗರಣೆ ಕೊಟ್ಟರಾಯಿತು. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ, ಯಾಕಂದರೆ ಆವಾಗ ಅದು ಹುರಿಯೋಗಿ ಹಾಕಿದೆ, ಮತ್ತು ಇನ್ನು ಸ್ವಲ್ಪ ಬೇಕಾಗುತ್ತೆ ಅಂತ. ಇವಾಗ ಮೊಸರು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಕೆ, ಚೆನ್ನಾಗಿ ಕರಡಬೇಕು. ಕರಡಿ ಆಮೇಲೆ ಎಲ್ಲನೂ ಇದಾಗುತ್ತೆ. ಇದಕ್ಕೇನು ಬೇರೆ ಬೇಕಾಗಲ್ಲ ಇಂಗ್ರೀಡಿಯೆಂಟ್ಸು. ಇದಿಷ್ಟೇ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ತಂಪಾಗಿರುತ್ತೆ. ಏನೋ ಅದು ಇದು ತಿಂದು ಹೊಟ್ಟೆ ಇದಾಗಿರ್ತಲ್ಲ ಕೆಟ್ಟಂಗೆ. ಇದು ನೋಡಿ ಬಾಳೆಕಾಯ್ದು, ಇದು ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಎಣ್ಣೆ, ಇದೆಲ್ಲ ತೊಗೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟೇ ಒಗ್ಗರಣೆ. ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಆಯಿತು. ಅನ್ನಕ್ಕೆ ತುಂಬ ಚೆನ್ನಾಗುತ್ತೆ. ಅಂದರೆ ಬೇರೆ ಏನಾದರೂ ಮಸಾಲೆ ಪದಾರ್ಥ ಅದು ಇದು ತಿಂದು ಬೇಜಾರಾಗಿರ್ತಲ್ಲ, ಆವಾಗ ಇಂಥ ಪದಾರ್ಥಗಳು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಮತ್ತು ತುಂಬ ಹಗುರ ಆಗಿರುತ್ತೆ ಹೊಟ್ಟೆ. ನೀವು ಮಾಡಿ.